ಎಲ್ರಿಗೂ ನಮಸ್ಕಾರ. ಬ್ರಹ್ಮವಿದ್ ಗುರುಕುಲಕ್ಕೆ ನಿಮ್ಮನ್ನ ಬರ ಹೇಳ್ತಾ ನಾನು ಪ್ರದೀಪ್. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಮತ್ತು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕನ್ನು ತೊಗೊಂಬಂದಿದ್ದೀನಿ. ಯಾರು ಕೂಡ ಸ್ಕಿಪ್ ಮಾಡದೆ ಅದನ್ನು ಕಂಟಿನ್ಯೂಸ್ ಆಗಿ ನೋಡಿ, ಓಕೆನಾ? ಸೊ ಟಾಪಿಕ್ ಹೋಗಿನ ಮುಂಚೆ ಒಂದು ಅನೌನ್ಸ್ಮೆಂಟ್. ಇದೇ ತಿಂಗಳು 24 ಮತ್ತು 25ನೇ ತಾರೀಕು ಒಂದು ಪರಿಹಾರ ಕ್ಲಾಸನ್ನು ತೊಗೊಂಬರ್ತಾ ಇದ್ದೀನಿ. ಈ ಪರಿಹಾರ ಅಂತ ತಕ್ಷಣವೇ ತುಂಬ ಜನ ತುಂಬ ರೀತಿಯಾಗಿರುವಂಥ ಪರಿಹಾರಗಳನ್ನು ನೋಡಿರ್ತೀರ ಅಥವಾ ಪರಿಹಾರಗಳನ್ನು ಮಾಡಿರ್ತೀರ. ನೀವು ತುಂಬ ಪ್ರಶ್ನೆಗಳು ನಿಮ್ಮಲ್ಲಿರುತ್ತೆ. ಸೊ ಕೆಲವು ಪರಿಹಾರಗಳು ವರ್ಕ್ ಆಗಿರುತ್ತೆ, ಕೆಲವು ಪರಿಹಾರಗಳು ವರ್ಕ್ ಆಗಿರಲ್ಲ. ಸೊ ಅದಕ್ಕೆ ಕಾರಣ ಏನು ಅನ್ನೋದು ಈಗ ನಾನು ಕೊಡ್ತಾ ಇರುವಂಥ ಈ ಪರಿಹಾರ ಅನ್ನೋದು ವಂಶ ಪಾರಂಪರಿಕ ಮುಖಾಂತರ ಒಂದು 7 ತಲೆಮಾರಿಂದ ನಮ್ಮ ಫ್ಯಾಮಿಲಿಯವರು ಯೂಸ್ ಮಾಡ್ತಾ ಇರುವಂಥದ್ದು. ಇದನ್ನು ಒಂಥರ ಫ್ಯಾಮಿಲಿ ಸೀಕ್ರೆಟ್ ಅಂತಲೇ ಹೇಳ್ಬೋದು ನಾವು. ಸೊ ಅಂಥ ಕೆಲವು ಪರಿಹಾರಗಳಲ್ಲಿ ನಾನು ಅನುಭವನ ಅದರಲ್ಲಿ ಮಾಡಿ ಅನುಭವಗಳನ್ನು ತಗೊಂಡು ನಿಮ್ಮ ಮುಂದೆ ಅದನ್ನು ತರ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲಿ ಯಾವುದೂ ಕೂಡ ನಿಮಗೆ ಯಾವುದನ್ನಾದರೂ ಒಂದು ವಸ್ತುನೋ ಅಥವಾ ಏನಾದರೂ ಒಂದನ್ನು ಕೊಂಡ್ಕೊಂಡು ಬಂದು ನಿಮ್ಮ ಹತ್ರ ಇಟ್ಕೊಳ್ಳೋದು ಅಥವಾ ಅದನ್ನಿಟ್ಟು ಪೂಜೆ ಮಾಡುವಂಥದ್ದು, ಸೊ ಈ ಥರದ್ದು ಯಾವುದೂ ಪರಿಹಾರಗಳಿಲ್ಲ. ಇಲ್ಲಿ ಎಲ್ಲವನ್ನು ಕೂಡ ತಂತ್ರದ ಮುಖಾಂತರ ತುಂಬ ಈಸಿಯಾಗಿ ಮಾಡುವಂಥದ್ದು, ಮನೆಯಲ್ಲೂ ಮಾಡುವಂಥದ್ದು, ದೇವಸ್ಥಾನಗಳಲ್ಲಿ ಮಾಡುವಂಥ ಒಂದು ವಿಚಾರಗಳನ್ನು ತಂದಿರುವಂಥದ್ದು, ತುಂಬಾ ಸಕ್ಸಸ್ ಕೊಟ್ಟಿರುವಂಥ ತಂತ್ರಗಳು ಅಂತ ಹೇಳ್ಬೋದು ಅಥವಾ ಪರಿಹಾರಗಳು ಅಂತಲೂ ಕೂಡ ನಾವು ಹೇಳ್ಬೋದು. ಅದನ್ನು ತರ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ. ಸೊ ಈಗ ನಿಮಗದು ಆಪ್ಷನ್ ಆಗಿ ಬಂದಿದೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗ್ಬೋದು, ಓಕೆನಾ? ಈ ಪರಿಹಾರಗಳು ವರ್ಕ್ ಆಗುತ್ತಾ ವರ್ಕ್ ಆಗಲ್ವಾ ಅಂತ ನೀವೇನಾದರೂ ಪ್ರಶ್ನೆಗಳನ್ನು ಕೇಳಿದ್ರೆ, ಪರಿಹಾರಗಳು ವರ್ಕ್ ಆಗುತ್ತೆ, ಬಟ್ ಆದರೆ ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿರಬೇಕು ನಮಗೆ. ಸೊ ಅದು ನಮಗೆ ಗೊತ್ತಿಲ್ಲ ಅಂತಂದರೆ ನಾವು ಅದು ಖಂಡಿತ ಅದರಿಂದ ನಾವು ಒಂದು ಒಳ್ಳೆ ರಿಸಲ್ಟನ್ನು ಅಥವಾ ಒಂದು ಒಳ್ಳೆ ವಿಚಾರಗಳನ್ನು ಅನುಭವಿಸೋದಕ್ಕಾಗತ್ತಾ ಅಂತಂದರೆ ಖಂಡಿತ ಇಲ್ಲ, ಓಕೆನಾ? ಸೊ ಅದರಿಂದ ಇದನ್ನು ತಿಳ್ಕೊಂಡು ನಿಮ್ಮ ಲೈಫನ್ನು ಇನ್ನೂ ಚೆನ್ನಾಗಿ ನೀವು ಅರ್ಥ ಮಾಡಿಕೊಂಡು ಅನುಭವಿಸ್ಬೋದು, ಓಕೆನಾ? ಸೊ ಈಗ ಸಬ್ಜೆಕ್ಟ್ಗೆ ಹೋಗ್ತೀನಿ. ಇವತ್ತಿನ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಏನು ಅಂತಂದರೆ, ನನಗೊಬ್ಬರು ಒಂದು ಮೆಸೇಜನ್ನು ಮಾಡಿದರು. ಸರ್, UPSC ಎಕ್ಸಾಮ್ಗಳ ಬಗ್ಗೆ ನೀವು ಒಂದು ವಿಡಿಯೋ ಮಾಡಿ ಅಥವಾ IAS IPS ಈ ಥರ ಗೌರ್ಮೆಂಟ್ ರಿಲೇಟೆಡಲ್ಲೇ ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಿರ್ಬೋದು ಅಥವಾ IAS IPS ಈ ಥರ ಆರ್ಮಿಗೆ ಸಂಬಂಧಪಟ್ಟಿರುವಂಥದ್ದಾಗಿ, ಸೊ ಈ ಥರದ ಬಗ್ಗೆ ನೀವು ಒಂದು ವಿಡಿಯೋನ ಮಾಡಿ ಹಾಕಿ ನಿಮ್ಮ ಸ್ಟೂಡೆಂಟ್ಗೂ ಮತ್ತು ತುಂಬ ಜನಕ್ಕೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಇವತ್ತು ಆ ಸಬ್ಜೆಕ್ಟ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಓಕೆನಾ? ಸೊ ಈಗ ಸಬ್ಜೆಕ್ಟಲ್ಲಿ ಜನರಲ್ ಆಗಿ ನಾನು ಯಾವುದೋ ಹಾರೋಸ್ಕೋಪ್ಗಳನ್ನು ತಗೊಳ್ತಾ ಇಲ್ಲ. ನಾನು ಜಸ್ಟ್ ನಿಮಗೆ ಥಿಯರಿಯನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಅದನ್ನು ನೀವು ನಿಮ್ಮ ಜಾತಕಕ್ಕೆ ಅಪ್ಲೈ ಮಾಡಿ ನೋಡಿ, ಓಕೆನಾ? ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಒಂದು ಪ್ರಶ್ನೆನ ನೋಡ್ತಾ ಇದ್ದೀರಾ ಅಂತಂದರೆ ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥ ಭಾವ, ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥ ಗ್ರಹನ ಚೆಕ್ ಮಾಡಬೇಕು. ಅದರ ಜೊತೆಯಲ್ಲಿ ಈಗ ನಮಗದು ಸಾಧಕವಾಗಿದೆಯಾ ಬಾಧಕವಾಗಿದೆಯಾ ಅಂತ ಹೇಳಿ ದಶಾಭುಕ್ತಿನ ನಾವು ಚೆಕ್ ಮಾಡಬೇಕು ಅನ್ನೋದನ್ನು ಹೇಳ್ತಾನೆ ಬರ್ತಾ ಇದ್ದೀನಿ. ಅದನ್ನು ಯಾಕೆ ನಾನು ಪ್ರತಿ ವಿಡಿಯೋದಲ್ಲೂ ಪ್ರತಿ ಸರಿ ನಿಮ್ಗೆ ಹೇಳ್ತೀನಿ ಅಂತಂದರೆ, ನಿಮ್ಗೆ ತಲೆಗೆ ಹೋಗಬೇಕು ಅನ್ನೋದಕ್ಕೋಸ್ಕರ. ಈಗ ಏನಾಗ್ಬಿಟ್ಟಿದೆ, ಜ್ಯೋತಿಷ್ಯದಲ್ಲಿ ತುಂಬ ಕಡೆ ತುಂಬ ಜನ ಏನು ಮಾಡ್ತಾಯಿದೆ ಅಂದರೆ ಫಿಕ್ಸ್ಡ್ ಕಾಂಬಿನೇಷನ್ ಮೇಲೆ ವರ್ಕ್ ಮಾಡೋವಂಥದ್ದು. ಅಂದರೆ 1-6-10 ಕಾಂಬಿನೇಷನ್ನೇ ಬರಬೇಕು ಅಥವಾ 2-7-11 ಕಾಂಬಿನೇಷನ್ನೇ ಬರಬೇಕು, ಆ ಥರ ಹೇಳಿ ತುಂಬ ಫಿಕ್ಸ್ಡ್ ಆಗಿ ಮಾಡಿಬಿಟ್ಟಿದ್ದಾರೆ. ಸೊ ಆ ಫಿಕ್ಸ್ಡ್ ಕಾಂಬಿನೇಷನ್ ಅನ್ನೋದು ವರ್ಕ್ ಆಗಲ್ಲ. ಸೊ ಆ ಥರ ದಯವಿಟ್ಟು ಯಾರೂ ಕೂಡ ಅದನ್ನು ಉಪಯೋಗಿಸೋಕ್ಕೆ ಹೋಗಬೇಡಿ. ಸೊ ಅದು ನಿಜವಾಗ್ಲೂ ವರ್ಕ್ ಆಗಲ್ಲ. ಯಾರ್ದಾನೋ ಒಬ್ಬರು ಜಾತಕದಲ್ಲಿ ಮದುವೆಗೆ 2-7-11 ಬರಬೇಕು ಅಂತಂದರೆ ಚಾನ್ಸೇ ಇಲ್ಲ. ಈಗ ನೀವು ಉದಾಹರಣೆಗೆ ಒಂದು ಕಾಲೇಜ್ಗೆ ಹೋಗ್ತೀರಾ, ಕಾಲೇಜಲ್ಲಿ ಇಂಜಿನಿಯರಿಂಗಿಗೆ ಸೇರ್ಕೊಂಡಿರ್ತಾರೆ ನಿಮ್ಮ ಮಗ ಅಂತ ಇಟ್ಕೊಳ್ಳಿ. ಆ ಇಂಜಿನಿಯರಿಂಗ್ ಸೇರ್ಕೊಂಡಿರುವಂಥ ಎಲ್ಲ ಹುಡುಗರಿಗೂ ನೀವು ಜಾತಕನ ತೆಗೆದು ನೋಡಿದ್ರೆ ಆ್ಯಕ್ಚುಲಾಗಿ, ಅಥವಾ ಯಾರದೇ ಕ್ಲಾಸಲ್ಲಿರುವಂಥ ಒಂದು 50 ಜನ ಸ್ಟೂಡೆಂಟ್ಸ್ ಅಂತ ಇಟ್ಕೊಳ್ಳಿ, 50 ಜನಕ್ಕೂ ಅದೇ ರೀತಿ ಒಂದು ಫಿಕ್ಸ್ಡ್ ಕಾಂಬಿನೇಷನ್ ಇರೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ ತಾನೇ? ಸೊ ಮತ್ತು ಅದು ಹೇಗೆ ಅವರೆಲ್ಲ ಒಂದೇ ಸರಿ ಒಂದೇ ಕಡೆ ಒಂದೇ ಕಾಲೇಜಿಗೆ ಹೋಗಿರೋದಕ್ಕೆ ಸಾಧ್ಯ ಇದೆ? ಸೊ ಜಾತಕಗಳು ಅದೇ ಥರನೇ ಆ್ಯಕ್ಚುಲಾಗಿ. ಬಟ್ ಇಲ್ಲಿ ಫಿಕ್ಸ್ಡ್ ಕಾಂಬಿನೇಷನ್ ಅನ್ನೋದಿಲ್ಲ, ಬಟ್ ಗ್ರಹಗತಿಗಳನ್ನು ನೀವು ಭಾವಗಳಿಗೆ ಸೇರಿಸ್ಕೊಂಡು ನೀವು ಫಲಗಳನ್ನು ಹೇಳಬೇಕಾಗತ್ತೆ. ಸೊ ಅದನ್ನು ಹೇಗೆ ನೋಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿ ನಿಮ್ಗೆ ಅರ್ಥ ಮಾಡಿಸ್ತೀನಿ, ಓಕೆ? ಸೊ ನಿಮ್ಗೆ ಅದೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ನನಗೆ ಕಮೆಂಟ್ ಹಾಕಿ ಅಥವಾ ಮೆಸೇಜ್ ಮುಖಾಂತರ ಕೇಳಿ ನಾನು ಅದನ್ನು ತಿಳಿಸ್ಕೊಡ್ತೀನಿ ನಾನು, ಓಕೆನಾ? ಸೊ ಉದಾಹರಣೆಗೆ ಭಾವಕಾರಕ ಯಾವ ಭಾವ ಗೌರ್ಮೆಂಟ್ ರಿಲೇಟೆಡ್ಗೆ ಅಂತ ನೋಡಿದಾಗ ನಾವು 6ನೇ ಭಾವನ ತಗೊಳ್ತೀವಿ. ಏಕೆಂದರೆ 6ನೇ ಭಾವದಲ್ಲಿ ಸರ್ವಿಸ್ ಅನ್ನೋದು ಒಂದಿದೆ. 6ನೇ ಭಾವದ ಕಾರಕದಲ್ಲಿ ಉದ್ಯೋಗನೂ ಅಷ್ಟೇ 6ನೇ ಭಾವದ ಕಾರಕನೇ, ಸರ್ವಿಸು ಕೂಡ 6ನೇ ಭಾವದ ಕಾರಕನೇ.
ಅಥವಾ ಒಬ್ಬರು ಕೆಳಗೆ ಕೆಲಸ ಮಾಡೋ ಅನ್ನೋ ಒಂದು ಕಾರಕ ಕೂಡ 6ನೇ ಭಾವದಲ್ಲೇ ಇರುವಂಥದ್ದು. ಸೊ ನೀವಿಲ್ಲಿ ನೋಡ್ಬೋದು, ನಾನು ಭಾವ ಲಿಂಕ್ಸಲ್ಲಿ 6ನೇ ಭಾವನ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು 1 2 3 4 5 6 ಅನ್ನೋ ಒಂದು ಕಾಂಬಿನೇಷನ್ಸ್ನ ತೋರಿಸ್ತಾ, ಅಂದರೆ ಭಾವಗಳ ನಂಬರ್ನ ತೋರಿಸ್ತಾ ಇದೆ. ಇದು 12 ಭಾವಗಳು ಮೇಲೆ 9 ಗ್ರಹಗಳ ಲಿಂಕ್ಸನ್ನು ತೋರಿಸ್ತಾ ಇದೆ. ಇದರಲ್ಲಿ ನಿಮಗೆ 6ನೇ ಭಾವನ ನೀವು ತಗೊಳ್ಬೇಕು. ಪ್ಲಸ್ ಅಡಿಷನಲ್ ಆಗಿ ತುಂಬ ಜನ 10ನೇ ಭಾವನ ಕೂಡ ತಗೊಳ್ತಾರೆ. ನೀವು 10ನೇ ಭಾವನ ಕೂಡ ತಗೊಳ್ಬೋದು, ತೊಂದರೆ ಇಲ್ಲ, ತಪ್ಪು ಅಲ್ವೇ ಅಲ್ಲ ಅದು. ಆ್ಯಕ್ಚುಲಾಗಿ 10ನೇ ಭಾವ ಯಾಕೆ ತಗೊಳ್ಬೇಕು ನೀವು ಅಂತಂದರೆ, ಅಧಿಕಾರ ಅನ್ನೋ ಒಂದು ವಿಚಾರಕ್ಕೆ ತಗೊಳ್ಬೇಕಾಗತ್ತೆ. ಅಥವಾ ಟಾಪ್ ಪೊಸಿಷನ್ಗೆ ನಾನು ಹೋಗಬೇಕು ಅಂತ ಇದ್ದೀನಿ, ಅಥವಾ ನಾನು ಟಾಪ್ ಪೊಸಿಷನಲ್ಲಿ ಅಚೀವ್ಮೆಂಟ್ ಮಾಡ್ತೀನ ನಾನು, ಅಥವಾ ಟಾಪಲ್ಲಿ ನಾನು ನೇಮ್ ಆ್ಯಂಡ್ ಫೇಮ್ ಒಳ್ಳೆ ಹೆಸರು ತಗೊಳ್ತೀನಲ್ವಾ, ಈ ರೀತಿ ವಿಚಾರಗಳಿಗೆ ನಾವು 10ನೇ ಭಾವನೂ ಕೂಡ ನಾವು ನೋಡಬೇಕಾಗತ್ತೆ. ಈಗ 6ನೇ ಭಾವಕ್ಕೆ ಯಾವ ಗ್ರಹ ಬರಲೇಬೇಕು ಗೌರ್ಮೆಂಟ್ ರಿಲೇಟೆಡ್ ಜಾಬ್ಗೆ? 6ನೇ ಭಾವಕ್ಕೆ ಒಂದು ಗ್ರಹ ಯಾವುದು ಅಂತಂದರೆ ಸೂರ್ಯ ಗ್ರಹ ಅನ್ನೋದು ಕನೆಕ್ಟಿವಿಟಿಲಿ ಬರಬೇಕು. ಈಗ ಉದಾಹರಣೆಗೆ ಗೌರ್ಮೆಂಟ್ ಅಂತಂದರೆ ಸೂರ್ಯ ಗ್ರಹನ ತಗೊಳ್ತೀವಿ, ಸರ್ವಿಸ್ ಅಂದರೆ 6ನೇ ಭಾವನ ತಗೊಳ್ತೀವಿ, ರೈಟ್? ಬಟ್ ಇಲ್ಲಿ ಬರೀ ಇದು ಎರಡೇ ಸಾಕ ಅಂತಂದರೆ ಇಲ್ಲ ಆ್ಯಕ್ಚುಲಾಗಿ. ಓಕೆ, ಸೊ ನಾನು ಆವಾಗಲೇ ಹೇಳಿದ್ನಲ್ಲ, ಫಿಕ್ಸ್ಡ್ ಕಾಂಬಿನೇಷನ್ ಮೇಲೆ ವರ್ಕ್ ಮಾಡಿದಾಗ ನಾವು ಅದನ್ನು ಕರೆಕ್ಟಾಗಿ ಫಲಗಳನ್ನು ತಗೊಳ್ಳೋದಕ್ಕಾಗೋದಿಲ್ಲ. ಸೊ ಅದರಿಂದ ಇಲ್ಲಿ ನಾವು ಇನ್ನೂ ಕೆಲವೊಂದು ಗ್ರಹಗಳನ್ನು ಇದ್ರ ಜೊತೆಲಿ ನಾವು ಸೇರಿಸ್ಕೊಳ್ಬೇಕಾಗತ್ತೆ. ಆ ಗ್ರಹಗಳು ಯಾರ್ಯಾರು ಅಂತಂದರೆ, ಸ್ಟೇಟ್ ಗೌರ್ಮೆಂಟ್ಗೆ ನಾವು ಸೂರ್ಯ ಗ್ರಹನ ತಗೊಳ್ತೀವಿ, ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ರಾಹು ಗ್ರಹನ ತಗೊಳ್ತೀವಿ, ಕೆಲವರು ಚಂದ್ರಗ್ರಹನೂ ಕೂಡ ತಗೊಳ್ತಾರೆ. ನೀವು ಯಾವುದನ್ನು ಬೇಕಾದ್ರೂ ತಗೊಳ್ಬೋದು. ನಾವು ಬಂದು ರಾಹು ಗ್ರಹನ ತಗೊಳ್ತೀವಿ. ನೀವೇನಾದರೂ ಚಂದ್ರನ ಇಟ್ಟು ನಾವು ನೋಡ್ತೀವಿ ಅಥವಾ ಅದೇ ಕರೆಕ್ಟು ಅಂತ ನಿಮ್ಗೆ ಅನಿಸಿದ್ರೆ ನೀವು ಚಂದ್ರನ ಕೂಡ ನೀವು ತಗೊಳ್ಬೋದು. ಏಕೆಂದರೆ ನಾನು ನನ್ನ ಒಪಿನಿಯನ್ನ ನಿಮಗೆ ಹೇಳಿ ಅದ್ರ ಜೊತೆಯಲ್ಲಿ ನಾನು ನಿಮಗೆ ಒಂದು ಆಪ್ಷನನ್ನು ಕೊಡ್ತಾ ಇದ್ದೀನಿ, ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ತೀರ್ಮಾನ ಮಾಡೋದಕ್ಕೋಸ್ಕರ. ಓಕೆನಾ? ಸೊ ಇವಾಗ ಗೌರ್ಮೆಂಟ್ ರಿಲೇಟೆಡ್ ಜಾಬ್ಗೆ 6ನೇ ಭಾವಕ್ಕೆ ಫಸ್ಟ್ ರೂಲ್ ಪ್ರಕಾರ ಆ್ಯಕ್ಚುಲಾಗಿ ಒಂದು ಸೂರ್ಯ ಗ್ರಹನೋ ಅಥವಾ ರಾಹು ಗ್ರಹನೋ ಬರಬೇಕು. ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ IAS IPS ಈ ಥರ ಆರ್ಮಿಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಯಾವುದೇ ಥರದ ಯೂನಿಫಾರ್ಮ್ ಹಾಕ್ಕೊಂಡು ಮಾಡುವಂಥ ಕೆಲಸಗಳು. ಸೊ ಇದಕ್ಕೆ ಕಾರಕವಾಗಿರುವಂಥ ಗ್ರಹ ಯಾರು ಅಂತಂದರೆ ಕುಜಗ್ರಹ ಆ್ಯಕ್ಚುಲಾಗಿ. ಸೊ ಕುಜಗ್ರಹ ಕೂಡ ಆ್ಯಕ್ಚುಲಾಗಿ 6ನೇ ಭಾವಕ್ಕೆ ಕನೆಕ್ಟಿವಿಟಿಲಿ ಬರಬೇಕು. ಯಾಕೆಂದರೆ 6ನೇ ಭಾವ ನನ್ನ ಕ್ಲಾಸಲ್ಲಿ ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ನಾನು ಇದನ್ನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಸ್ಟೆಪ್ಪನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ 6ನೇ ಭಾವನ ಸರ್ವಿಸ್ ಓರಿಯೆಂಟೆಡ್ಗೋಸ್ಕರ, ಅಂದರೆ ಸರ್ವಿಸ್ ಇರುತ್ತೋ ಇರೋದಿಲ್ವಾ, ಇವರು ಉದ್ಯೋಗ ಒಂದು ಕಂಪನಿಲಿ ಕಂಟಿನ್ಯೂಸ್ ಆಗಿ ಮಾಡ್ತಾರೋ ಇಲ್ವೋ, ಅಥವಾ ಲಾಂಗ್ ಟರ್ಮ್ವರೆಗೂ ಒಂದು ಕಂಪ್ನಿಲಿ ಇರ್ತಾರೋ ಇರೋದಿಲ್ವೋ ಅನ್ನೋದಕ್ಕೋಸ್ಕರ 6ನೇ ಭಾವನ ಚೆಕ್ ಮಾಡ್ತಾಯಿರ. ಅಥವಾ ಇವರು ತಿಂಗಳ ಸಂಬಳ ತೊಗೊಳೋದಕ್ಕೆ ಆಗುತ್ತೋ ಇಲ್ವೋ ಅನ್ನೋದಕ್ಕೋಸ್ಕರ ನೀವು 6ನೇ ಭಾವನ ಚೆಕ್ ಮಾಡ್ತಾಯಿರ. ಯಾರ ಜಾತಕದಲ್ಲಿ 6ನೇ ಭಾವ ಕೆಟ್ಟಿರುತ್ತೋ ಅವರು ತಿಂಗಳ ಸಂಬಳ ತೊಗೊಳೋದಕ್ಕೆ ಆಗೋದಿಲ್ಲ ಅನ್ನೋದು ಅರ್ಥ. ಈಗ ಉದಾಹರಣೆಗೆ 6ನೇ ಭಾವಕ್ಕೆ ಏನಾದರೂ 1 5 9 ಅಥವಾ 5 9 ಅಂತ ತಗೊಂಡ್ರೆ, ಆ 5 9 ಅನ್ನೋದು 6ನೇ ಭಾವಕ್ಕೆ ವ್ಯಯಭಾವಗಳು, ಅಂದರೆ ಅದು ಶುಭ ಫಲಗಳನ್ನು ಕೊಡೋದಿಲ್ಲ. ಬಟ್ ಆದರೆ ಅಲ್ಲಿ ಉದ್ಯೋಗಕ್ಕೆ ಮಾತ್ರನೇ ಅದು ಶುಭ ಫಲಗಳನ್ನು ಕೊಡೋದಿಲ್ಲ. ಸ್ಪೆಸಿಫಿಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಉದ್ಯೋಗಕ್ಕೆ ಅದು ಸಾಧಕವಾಗಿರುವಂಥ ಭಾವ ಅಲ್ಲ. ಈಗ ಇದನ್ನು ನಾವು ನೋಡಿದ್ವಿ. ಬಟ್ ಈಗ IAS IPS ಪೊಲೀಸು ಆಗಬೇಕು ಅಂತಂದರೆ ನಮ್ಗೆ ಅಡಿಷ್ನಲ್ ಆಗಿ ಇನ್ನೊಂದು ಭಾವನೂ ಕೂಡ ನಾವಲ್ಲಿ ಚೆಕ್ ಮಾಡಬೇಕು. ಆ ಅಡಿಷ್ನಲ್ ಆಗಿ ಚೆಕ್ ಮಾಡುವಂಥ ಇನ್ನೊಂದು ಭಾವ ಯಾವುದು ಅಂತಂದರೆ 8ನೇ ಭಾವನ ನಾವು ತಗೊಳ್ಬೇಕು. ಸೊ ಯಾಕೆ 8ನೇ ಭಾವನ ತಗೊಳ್ತೀವಿ ಅಂತಂದರೆ, ಈಗ ಪೊಲೀಸ್ ಎಲ್ಲಿರ್ತಾನೋ ಕಳ್ಳ ಕೂಡ ಅಲ್ಲೇ ಇರ್ತಾರೆ ಅಂತ ಅರ್ಥ. ಸೊ ಅದಕ್ಕೋಸ್ಕರ 8ನೇ ಭಾವ ಅನ್ನೋದು ಕಳ್ಳನೂ ಹಾಕ್ತಾನೆ, ಪೊಲೀಸು ಹಾಕ್ತಾರೆ. ಸೊ ಅದರಿಂದ ಈ ಎರಡೂ ವಿಚಾರಗಳು ಅಲ್ಲೇ ಇರೋದ್ರಿಂದ 8ನೇ ಭಾವನೂ ಕೂಡ ನಾವು ತಗೊಳ್ತೀವಿ. ಉದಾಹರಣೆಗೆ 8ನೇ ಭಾವಕ್ಕೆ ಕುಜನೇ ಸಬ್ಲಾಡ್ ಆಗಿ ಬಂದು, ಅಥವಾ ಕುಜ 6ಕ್ಕೂ ಮತ್ತು 8ಕ್ಕೂ ಸಬ್ಲಾಡ್ ಆಗಿ ಬಂದಿದ್ದು, ಅಥವಾ ಸೂರ್ಯ ಗ್ರಹ ಕುಜನ ನಕ್ಷತ್ರದಲ್ಲೋ ಅಥವಾ ರಾಹು ಗ್ರಹ ಕುಜನ ನಕ್ಷತ್ರದಲ್ಲೋ ಇದ್ದು ಏನಾದರೂ 2 4 6 10ಕ್ಕೆ ಕನೆಕ್ಟಿವಿಟಿ ಇದ್ದರೆ ಅವರು ಖಂಡಿತ IAS IPS ಈ ರೀತಿಯಾಗಿರುವಂಥ ವಿಚಾರಗಳಿಗೆ ಅವರು ಸಕ್ಸಸ್ ಆಗ್ತಾರೆ. ಅವರು ಖಂಡಿತ ಆ ಪರ್ಟಿಕ್ಯುಲರ್ ವಿಚಾರಗಳಿಗೆ, ಅಂದರೆ ಅವರು ಎಕ್ಸಾಮ್ ಬರೀಬೋದೋ ಬರೆಯೋಂಗಿಲ್ವೋ ಅನ್ನೋದು ಕೇಳಿದ್ರೆ ನೀವು ಖಂಡಿತ ಅವರು ಪ್ರಯತ್ನ ಪಡ್ಬೋದು. ಅದಕ್ಕೆ ಅದು ಸಾಧಕವಾಗಿರುವಂಥ ಭಾವ ಅಂತ. ಈಗ ಉದಾಹರಣೆಗೆ ನಾವು ಯಾಕೆ 2 4 6 10ನೇ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಸೂರ್ಯಗ್ರಹ ಯಾವುದೇ ಭಾವಗಳ ಕನೆಕ್ಟಿವಿಟಿ ಇರಲಿ,
ಸೊ ಅದು ಗ್ರಹದ ಮುಖಾಂತರ, ಉದಾಹರಣೆಗೆ ಸೂರ್ಯಗ್ರಹ ಕುಜನ ನಕ್ಷತ್ರದಲ್ಲಿ ರಾಹುವಿನ ಸಬ್ಬಲ್ಲಿ ಏನಾದರೂ ಕನೆಕ್ಟಿವಿಟಿ ಇತ್ತು ಅಂತಂದರೆ, ಅಥವಾ ಸೂರ್ಯಗ್ರಹ ಕುಜನ ನಕ್ಷತ್ರದಲ್ಲೇ ಇತ್ತು ಅಂತಂದಾಗ ಅದೇನಾದರೂ 8-12 ಕನೆಕ್ಟಿವಿಟಿ ಆಗಿದರೆ ಅದು ಯಾವ ರೀತಿ ಫಲ ಕೊಡುತ್ತೆ ಅವಾಗ ಅಂತ ನೀವು ಕೇಳಿದ್ರೆ, ಸೊ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಲೋ ಲೆವೆಲಲ್ಲಿರುವಂಥ ಒಂದು ಪೊಸಿಷನ್ ಅಂತ ತೊಗೊಳ್ಬೋದು ನೀವು ಆ್ಯಕ್ಚುಲಾಗಿ, ಓಕೆನಾ. ಸೊ 8-12 ಅನ್ನೋದು ತನ್ನ ಮರ್ಯಾದೆನ ಬಿಟ್ಟು ಅಥವಾ ಮರ್ಯಾದೆನ ಕಳ್ಕೊಂಡು ಆ ಜಾಗದಲ್ಲಿ ಕೆಲಸ ಮಾಡುವಂಥದ್ದನ್ನು ತೋರಿಸುತ್ತೆ. ಸೊ ಆ ರೀತಿ ತಗೊಂಡಾಗ ಸೊ ಈ 8-12 ಅನ್ನೋದು ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಲೋ ಲೆವೆಲಲ್ಲಿ ಇರುವಂಥ ಒಂದು ಉದ್ಯೋಗ, ಓಕೆನಾ. ಸೊ ಆ ರೀತಿ ನೀವು ಅದನ್ನು ತಗೊಳ್ಬೇಕಾಗತ್ತೆ. ಈ 3-7-11 ಕೂಡ ವಿಚ್ ಇಸ್ ವೆರಿ ಗುಡ್. ಅವರು ಕೂಡ ಒಂದು ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟಲ್ಲೋ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೋ ಆಫೀಸಲ್ಲೋ ಅಥವಾ ಒಂದು ಡೆಸ್ಕ್ ಜಾಬ್ ಮಾಡುವಂಥ ಸಾಧ್ಯತೆಗಳನ್ನು ಕೂಡ ಹೊಂದಿರುತ್ತೆ. ಸೊ 3-1-3-7-11 ಕೂಡ ಒಳ್ಳೆಯ ಭಾವಗಳೇ. ಬಟ್ ಆದರೆ ಈ 5-9 ಮತ್ತು ಈ 8-12 ಅನ್ನೋದು ಅಷ್ಟು ಸಾಧಕವಾಗಿದೆಯಾ ಅಂದರೆ ಇಲ್ಲ. ಈ 5-9 ಅನ್ನೋದು ವರ್ಕೇ ಮಾಡೋಕ್ಕಾಗಲ್ಲ ಅಂತ ಅರ್ಥ. ಅಂದರೆ ಡೈರೆಕ್ಟಾಗಿ ನಾವು ಗೌರ್ಮೆಂಟ್ ರಿಲೇಟೆಡಲ್ಲಿ ಸಂಬಳಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳುತ್ತೆ. ಬಟ್ 8-12 ಅನ್ನೋದು ಲೋ ಪ್ರೊಫೈಲ್, ಲೋ ಲೆವೆಲಲ್ಲಿರುವಂಥ ಕೆಲಸಗಳು, ಓಕೆನಾ. ಸೊ ಈ ರೀತಿ ನೀವು ಒಂದು ಗ್ರಹ ಅವರಿಗೆ ಸಾಧಕವಾಗಿದೆಯಾ ಬಾಧಕವಾಗಿದೆಯಾ ಅಂತ ನೋಡಿ ನೀವು ಅದನ್ನು ಫಲಗಳನ್ನು ತಗೊಳ್ಬೇಕು. ಮತ್ತು ಫೈನಲ್ ಆಗಿ ಒಂದು ರಿಪಿಟೇಷನ್ ಕೊಡ್ತಾಯಿನಿ, ಅದೇನು ಅಂತಂದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅವ್ರು ಏನಾದರೂ ಕೆಲಸ ಮಾಡಬೇಕು ಅಂತಂದರೆ ಕುಜಗ್ರಹ ಕನೆಕ್ಟಿವಿಟಿಲಿ ಬರಬೇಕು, ರಾಹು ಗ್ರಹನೂ ಕನೆಕ್ಟಿವಿಟಿಲಿ ಬರಬೇಕು. ಕುಜ ಯಾವುದಕ್ಕೆ ಕಾರಕ ಆಗ್ತಾನೆ ಅಂತಂದರೆ ಈ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂಥದ್ದು, IAS IPS ಯೂನಿಫಾರ್ಮ್ ಹಾಕ್ಕೊಂಡು ಮಾಡುವಂಥ ಕೆಲಸಗಳಿಗೆ. ಅದೇ ರೀತಿ ನೀವು ಆರ್ಮಿಗೂ ಕೂಡ ನೀವು ಕುಜನ ತಗೊಳ್ತೀರಾ. ಬಟ್ ಆದರೆ ನೇವಿ ಅಥವಾ ಏರ್ಫೋರ್ಸ್, ಸೊ ಈ ಥರ ವಿಚಾರಗಳಿಗೆಲ್ಲದಕ್ಕೂ ನೀವು ರಾಹು ಗ್ರಹನೂ ಸೇರಿಸ್ಕೊಳ್ಬೇಕಂದ್ರೆ, ಏಕೆಂದರೆ ಅದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗುತ್ತೆ. ಇನ್ಕ್ಲೂಡಿಂಗ್ ರೈಲ್ವೆ ಡಿಪಾರ್ಟ್ಮೆಂಟು ಕೂಡ ಆ್ಯಕ್ಚುಲಾಗಿ ರಾಹುವಿನ ಕಾರಕತ್ವದಲ್ಲೇ ಸೇರುತ್ತೆ. ಸೊ ರಾಹು ಗ್ರಹ ಏನಾದರೂ 6ನೇ ಭಾವಕ್ಕೆ ಕನೆಕ್ಟಿವಿಟಿಲಿದ್ದು 2, 4, 6, 10ಕ್ಕೆ ಏನಾದರೂ ಕನೆಕ್ಟಿವಿಟಿಲಿತ್ತು ಅಂತಂದರೆ ಅದು ತುಂಬ ಒಳ್ಳೆಯ ಕಾಂಬಿನೇಷನ್. ಒಂದು ಏರ್ಫೋರ್ಸ್, ನೇವಿ, ಸೊ ಈ ಥರ ವಿಚಾರಗಳಲ್ಲಿ ಕೆಲಸ ಮಾಡೋದಕ್ಕೆ ಅಥವಾ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದಕ್ಕೆ ಅದು ತುಂಬಾ ಸಾಧಕವಾಗಿರುವಂಥ ಟೈಮ್ ಪೀರಿಯಡ್. ಬಟ್ ಇದೆಲ್ಲ ಓಕೆ. ಬಟ್ ಆದರೆ ಈಗ ಪ್ರೆಸೆಂಟ್ ಟೈಮಿಗೆ ನನಗೆ ನಡೀತಾ ಇರುವಂಥ ದಶಾಭುಕ್ತಿನ ಸಾಧಕವಾಗಿದೆಯೋ ಬಾಧಕವಾಗಿದೆಯೋ ಅನ್ನೋದು ಕೂಡ ನಾವು ನೋಡಿ ಅದನ್ನು ಹೇಳಬೇಕು. ಯಾಕೆಂದರೆ ಈಗ ನಾನು ಆವಾಗಲೇ ಹೇಳ್ದಂಗೆ ವಿಧಿ ಚೆನ್ನಾಗಿದೆ, ಅಂದರೆ ಭಾವನೂ ಚೆನ್ನಾಗಿದೆ, ಸೂರ್ಯಗ್ರಹ ಚೆನ್ನಾಗಿದೆ, ಸೂರ್ಯ ಕುಜನ ನಕ್ಷತ್ರದಲ್ಲೋ ಅಥವಾ ರಾಹುವಿನ ಸಬ್ಬಲ್ಲೋ ಅಥವಾ ರಾಹು ಗ್ರಹ ಸೂರ್ಯನಿದ್ರಲ್ಲೋ ಅಥವಾ ಸೂರ್ಯ ರಾಹುನಿದ್ರಲ್ಲೋ ಕನೆಕ್ಟಿವಿಟಿಲಿ ಇದೆ ಇವಾಗ, ಓಕೆನಾ. ಇದ್ದು ಸಪೋಸ್ ಏನಾದರೂ ಅವರ ಜಾತಕದಲ್ಲಿ ನಡೀತಾ ಇರೋಂಥ ದಶಾಭುಕ್ತಿ 5-9ಕ್ಕೋ ಅಥವಾ 8-12ಕ್ಕೋ ಕನೆಕ್ಟಿವಿಟಿಲಿ ಇತ್ತು ಅಂತಂದರೆ ಅವ್ರು ಏನು ಅಂದ್ಕೊಂಡಿರ್ತಾರೋ ಅದು ಅವ್ರಿಗೆ ಸಾಧಕವಾಗಿ ಇರಲ್ಲ ಅಂತ ಅರ್ಥ, ಓಕೆನಾ. 5-9 ಅಂತಂದಾಗ ಡೈರೆಕ್ಟಾಗಿ ಗೌರ್ಮೆಂಟ್ ಅಂಡರಲ್ಲಿ ಸಂಬಳ ತೊಗೊಳ್ಳೋದಕ್ಕಾಗಲ್ಲ. ಯಾಕೆಂದರೆ ಅದು 6ನೇ ಭಾವಕ್ಕೂ 10ನೇ ಭಾವಕ್ಕೂ 12ನೇ ಭಾವಗಳಾಗಿ ಬರೋದ್ರಿಂದ ಅದು ವ್ಯಯ ಫಲಗಳನ್ನು ಕೊಡುತ್ತೆ. ಗೌರ್ಮೆಂಟ್ ಅಂಡರಲ್ಲಿ ಹೋಗೋದಕ್ಕೆ ಅದು ಪರ್ಟಿಕ್ಯುಲರಾಗಿ ಬಿಡೋದಿಲ್ಲ ಅಂತ ಅರ್ಥ. ಮತ್ತು 8-12 ಅನ್ನೋದು ಏನು ಮಾಡುತ್ತೆ ದಶಾಭುಕ್ತಿಲಿ ಬಂದಾಗ ಅದು ಒಳ್ಳೆಯ ಫಲಗಳನ್ನು ನಿಮಗೆ ಸಿಕ್ಕೋದಕ್ಕೆ ಬಿಡೋದಿಲ್ಲ ಆ್ಯಕ್ಚುಲಾಗಿ. ಯಾಕೆಂದರೆ ಲಗ್ನಕ್ಕೆ ಅದು ವ್ಯಯ, ಲಗ್ನನ ಕೆಡಿಸುವಂಥದ್ದು. ಸೊ ಅವಾಗೇನಾಗುತ್ತೆ, ನಿಮಗೆ ಗೌರ್ಮೆಂಟ್ ಅಂಡರಲ್ಲಿ ಜಾಬ್ಗೆ ಹೋದಾಗ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಅಂದರೆ ನನಗೆ ಈ ಕೆಲಸ ಬೇಕು ಗೌರ್ಮೆಂಟಲ್ಲಿ ಅನ್ನೋದನ್ನು ಅದು ಕೊಡ್ತಾ ಇರಲ್ಲ. ಲೋ ಪ್ರೊಫೈಲು ಅಥವಾ ಲೋ ಲೆವೆಲಲ್ಲಿ ಇರುವಂಥ ಒಂದು ಪೊಸಿಷನನ್ನು ನಿಮಗೆ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಬಟ್ ಆದರೆ ಅದನ್ನು ನಿಮ್ಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಮ್ಟೈಮ್ಸ್ ನೀವು ಒಪ್ಕೊಂಡು ಕೆಲವೊಂದು ಅವಮಾನಗಳನ್ನು ಫೇಸ್ ಮಾಡಿ ಕೂಡ ಮಾಡೋ ಥರ ಸಿಚುವೇಶನ್ನ ಕ್ರಿಯೇಟ್ ಮಾಡುತ್ತದು. ಬಟ್ ಇದೆಲ್ಲ ನೀವು ಒಂದು ಜಾತಕದಲ್ಲಿ ನೋಡಿ ನೀವು ಅದನ್ನು ಡಿಸಿಷನ್ ಮಾಡಬೇಕಾಗತ್ತೆ, ಓಕೆನಾ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಾಗಿ. ಸೊ ಏನಾದರೂ ಪ್ರಶ್ನೆಗಳು ಡೌಟ್ಗಳಿತ್ತು ಅಂತಂದರೆ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಅಥವಾ ಪರ್ಸ್ನಲಾಗಿ ನೀವು ನನಗೂ ಕೂಡ ಮೆಸೇಜ್ ಮಾಡಿ ತಿಳ್ಕೊಬೋದು. ನಾನು ಸ್ವಲ್ಪ ಫಾಸ್ಟಾಗಿ ಓದೆ ಅಂತ ಅನಿಸುತ್ತೆ, ಏಕೆಂದರೆ ಈ ವಿಡಿಯೋನ ಆದಷ್ಟು ಕಮ್ಮಿ ಟೈಮಲ್ಲಿ ಮುಗಿಸೋಣ ಅಂಥೇಳಿ ಫಾಸ್ಟಾಗಿ ಓದೆ ನಾನು. ನಿಮಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ರಿಪೀಟೆಡ್ಲಿ 1-2 ಸರಿ ನೀವು ನೋಡಿ ಕೆಲವೊಂದು ಸೀಕ್ರೆಟ್ ಆಗಿರುವಂಥ ವಿಚಾರಗಳನ್ನು ಇದರಲ್ಲಿ ತಿಳಿಸಿದ್ದೀನಿ. ಸೊ ಇದು ಖಂಡಿತ ನಿಮಗೆ ಯೂಟಿಲೈಸ್ ಆಗುತ್ತೆ, ವರ್ಕ್ ಆಗೇ ಆಗುತ್ತೆ ಈ ಕಾನ್ಸೆಪ್ಟು, ಓಕೆನಾ. ಸೊ ಒಂದು ಜಾತಕನ ನೋಡಬೇಕು ಅಂತಂದರೆ ಹಲವಾರು ವಿಧಿಗಳನ್ನು ನೀವು ಯೂಸ್ ಮಾಡಬೇಕು, ರೂಲ್ಸ್ಗಳನ್ನು ಯೂಸ್ ಮಾಡಬೇಕು ನೀವು. ಬಟ್ ಇದು ಯಾವುದು ಫಿಕ್ಸ್ಡ್ ಆಗಿರಬಾರ್ದು ಅಷ್ಟೇ. ಫಿಕ್ಸ್ಡ್ ಆಗಿತ್ತು ಅಂತಂದರೆ ಅದು ನಿಮಗೆ ಫಲಗಳನ್ನು ಕೊಡೋದಿಲ್ಲ, ಓಕೆನಾ. ಫಿಕ್ಸ್ಡ್ ಕಾಂಬಿನೇಷನ್ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡೋದಕ್ಕೆ ಹೋಗ್ಬೇಡಿ. ಸೊ ನಾನು ಇವಾಗ ನನಗೆ ತಿಳಿಸ್ಕೊಟ್ಟಿರುವಂಥ ಮೆಥಡನ್ನು ಫಾಲೋ ಮಾಡಿ ಎಲ್ಲ ಪ್ರಶ್ನೆಗಳನ್ನು ಇದೇ ರೀತಿ ನೀವು ನೋಡೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.